ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಯಾರ ಒಲವು ಯಾರಿಗೆ, ಭಾಗ 7. ಲೇಖಕರು ಕೈಸರ್ ಜಹಾ. ಯಾವಾಗಲೂ ನಿನ್ನದೇ ಜಪ ಅವರಿಗೆ, ಅನು ಅನು ಅಂತ ನಿನ್ನದೇ ಗುಣಗಾನ. ನೋಡು, ನೀನು ನಮ್ಮಿಬ್ಬರ ಜೀವನದಲ್ಲಿ ಇರಬೇಡ. ಅವರಿಗೆ ಈ ಮನೆಗೆ ನಿನ್ನ ಅವಶ್ಯಕತೆಯೇ ಇಲ್ಲ. ಈ ಮನೆಯನ್ನು ಮತ್ತು ಪ್ರಶಾಂತ್ನನ್ನು ಬಿಟ್ಟು ಎಲ್ಲಾದರೂ ದೂರ ಹೋಗು, ಆಗಲಾದರೂ ನಾವು ಸುಖವಾಗಿರುತ್ತೇವೆ. ಸುಕನ್ಯಾ ಅನುಜಾಳೊಂದಿಗೆ ಹೇಳುವಳು. ಏನು, ನಾನು ಪ್ರಶಾಂತ್ನಿಂದ ದೂರ ಹೋಗುವುದಾ? ಅದು ಏನಿದ್ದರೂ ನಾನು ಸತ್ತ ಮೇಲೇನೆ. ನಿನ್ನ ಮನಸ್ಸಿನಲ್ಲಿ ಈ ಅಸೂಯೆ ಎನ್ನುವುದು ಇದೆ ನೋಡು, ಅದನ್ನು ಮೊದಲು ತೆಗೆದುಹಾಕು. ನೀನು ಹೀಗೆ ಆಡುತ್ತಿದ್ದರೆ ಒಂದು ದಿನ ತುಂಬ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ನಮಗೆ ಯಾವತ್ತೂ ಸ್ವಾರ್ಥ ಬುದ್ಧಿ ಇರಬಾರದು. ನೀನೀಗ ತಾಯಿಯಾಗ್ತಾ ಇದ್ದೀಯಾ, ಆ ಖುಷಿಯನ್ನು ಚೆನ್ನಾಗಿ ಅನುಭವಿಸು. ಒಳ್ಳೆಯ ಯೋಚನೆ ಮಾಡು. ಒಳ್ಳೆಯ ಯೋಚನೆಯಿಂದ ಮಗುವಿನ ಮೇಲೆ ಎಲ್ಲ ಒಳ್ಳೆಯ ಪ್ರಭಾವ ಬೀರುತ್ತೆ. ಆರೋಗ್ಯವಂತ ಮಗು ಹುಟ್ಟಲು ದೇವರ ಪ್ರಾರ್ಥನೆ ಮಾಡು. ಅದು ಬಿಟ್ಟು ಇಲ್ಲಸಲ್ಲದ ಯೋಚನೆಗಳಿಗೆ ಅವಕಾಶ ಕೊಡಬೇಡ. ನಾನು ಏನು ಮಾಡಬೇಕು, ಏನು ಮಾಡಬಾರದು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಪ್ರವಚನದ ಅವಶ್ಯಕತೆ ಇಲ್ಲ ಸುಕನ್ಯಾ. ಪ್ರಶಾಂತ್ನೊಂದಿಗೆ ನಿನ್ನ ವಿವಾಹ ಮಾಡಿದ್ದು ನಿಮ್ಮಿಬ್ಬರನ್ನು ನಾನು ಬಿಟ್ಟು ಹೋಗುವುದಲ್ಲ. ನಿನ್ನ ಕೆಲಸ ಎಷ್ಟು ಉಂಟೋ ಅಷ್ಟನ್ನು ಮಾಡುತ್ತಾ ಮುಂದುವರೆದರೆ ನಿನಗೆ ಒಳ್ಳೆಯದು ಎಂದು ಹೇಳಿ ಹೋಗುವಳು. ಪ್ರಶಾಂತ್ಗೆ ಸುಕನ್ಯಾ ತಾಯಿ ಆಗುತ್ತಿರುವ ವಿಷಯ ಖುಷಿಯ ವಿಚಾರವಾಗಿದ್ದರೂ ಕೆಲವೊಂದು ಸಂದರ್ಭಗಳಲ್ಲಿ ಅನುಜಾಳ ಜೊತೆಗಿನ ಅವಳ ವರ್ತನೆ ಅವನಿಗೆ ಇಷ್ಟವಾಗುವುದಿಲ್ಲ. ಸುಕನ್ಯಾಳ ತಮ್ಮ ಅರುಣ್ಗೆ ಪ್ರಶಾಂತ್ ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲಿ ಅವನ ಕಡಿಮೆ ವಿದ್ಯಾಭ್ಯಾಸದ ಕಾರಣ ಕೆಲಸ ಸಿಗುವುದಿಲ್ಲ. ಇದರ ಮಧ್ಯೆ ಪ್ರಶಾಂತ್ ಪ್ರಾಜೆಕ್ಟ್ ಸಹ ಮುಗಿದು ಅವನು ಅಂದುಕೊಂಡಂತೆ ಲಾಭ ದೊರೆತು ಆ ಕಂಪನಿಯನ್ನು ತೊರೆದು ತನ್ನದೇ ಆದ ಕಂಪನಿಯನ್ನು ಸ್ಥಾಪಿಸುತ್ತಾನೆ. ಸುಕನ್ಯಾಳ ತಮ್ಮ ಅರುಣನಿಗೆ ತನ್ನದೇ ಆಫೀಸಿನಲ್ಲಿ ಕೆಲಸವನ್ನು ನೀಡುವನು. ಸುಕನ್ಯಾಳ ಕಾಳ್ಗುಣ ಮತ್ತು ಜನಿಸಲಿರುವ ಮಗುವಿನ ಆಗಮನದಿಂದ ಪ್ರಶಾಂತ್ ಕಂಪನಿಯನ್ನು ಸ್ಥಾಪಿಸಿದ್ದು ಎಂದು ಸುಕನ್ಯಾಳ ತಾಯಿ ಎಲ್ಲರ ಮುಂದೆಯೂ ಹೇಳುತ್ತಾ ನಡೆಯುವರು. ಈ ಮಾತುಗಳು ಮಮತಾ ಅವರಿಗೆ ಸರಿ ಎನ್ನಿಸುವುದು. ಅವರು ಸಹ ಹಾಗೆಯೇ ಯೋಚಿಸುವರು. ಅನುಜಾಳಿಗೆ ಇವರೆಲ್ಲರ ವರ್ತನೆ ತುಂಬ ನೋವನ್ನುಂಟು ಮಾಡಿದರೂ ಪ್ರಶಾಂತ್ ಪ್ರೀತಿಸುವ ಪರಿ ಇದೆಲ್ಲ ನೋವುಗಳಿಗೆ ಔಷಧಿಯಾಗಿರುತ್ತದೆ. ಆಫೀಸಿನಿಂದ ಅನುಜಾಳಿಗೆ ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಯಾರಿಗೂ ಗೊತ್ತಿಲ್ಲದ ಹಾಗೆ ಅವಳನ್ನು ಅವಳ ಅಕ್ಕನ ಮನೆಗೆ ಕರೆಸಿಕೊಂಡು ಅಲ್ಲಿಂದ ಹೋಟೆಲ್, ಮಾಲ್ ಅಂತ ಸುತ್ತಾಡಿಸುವುದು ಮಾಡುವನು. ಮನೆಯಲ್ಲಿ ತಿಳಿದರೆ ಸುಮ್ಮನೆ ಕಿರಿಕಿರಿ, ಅದೆಲ್ಲ ಯಾಕೆ ಬೇಕು ಎಂದು ಇಬ್ಬರು ಖುಷಿಯಾಗಿರುವರು. ಎಷ್ಟೇ ಆದರೂ ಈಕೆ ಅವನ ಮೊದಲ ಪ್ರೀತಿ ಅಲ್ಲವೇ? ಅನುಜಾಳಿಗೆ ತನ್ನ ಗಂಡನ ಪ್ರೀತಿಯ ಮುಂದೆ ಯಾವ ಕೊರತೆಯೂ ಕಂಡುಬರುವುದಿಲ್ಲ. ಪ್ರಶಾಂತ್ ಕಂಪನಿ ಓಪನ್ ಮಾಡಿದ 3 ತಿಂಗಳಲ್ಲಿ ಲಾಭದ ಮೇಲೆ ಲಾಭ ಸಿಗುತ್ತದೆ. ಅಷ್ಟರಲ್ಲಿ ಹೊರದೇಶದಿಂದ ಪ್ರಶಾಂತನ ತಮ್ಮ ಪವನ್ ಬರುವನು. ಪವನ್ ಮತ್ತು ಅವನ ಹೆಂಡತಿಯ ನಡುವೆ ಸಣ್ಣ ಪುಟ್ಟ ಜಗಳಗಳು ನಡೆದು ಕೊನೆಗೆ ಅದು ಅತಿರೇಕವಾದಾಗ ಅವನು ತನ್ನ ಹೆಂಡತಿಗೆ ಡಿವೋರ್ಸ್ ಕೊಡುವನು. ಡಿವೋರ್ಸ್ ಆದ ನಂತರ ಇಲ್ಲಿ ಇರಲು ಮನಸ್ಸಾಗದೆ ಫಾರಿನ್ಗೆ ಹೋದವನು 2 ವರ್ಷಗಳ ನಂತರ ಬಂದಿರುವನು. 2 ವರ್ಷದ ನಂತರ ಬಂದ ಮಗನನ್ನು ನೋಡಿದವರು ತುಂಬ ಖುಷಿಪಟ್ಟ ಮಮತಾ ಅವರು ಅವನ 2ನೇ ಮದುವೆಯ ಬಗ್ಗೆ ಯೋಚಿಸುವರು. ಡಿವೋರ್ಸ್ ಆದ ನಂತರ ಮಾನಸಿಕವಾಗಿ ಕುಗ್ಗಿದ್ದ ಪವನ್ನನ್ನು ಒಂದು ಒಳ್ಳೆಯ ಗೆಳತಿಯಾಗಿ, ತಾಯಿಯಾಗಿ, ಅತ್ತಿಗೆಯಾಗಿ ಚೆನ್ನಾಗಿ ಸಂಭಾಳಿಸಿರುತ್ತಾಳೆ ಅನುಜ. ಪವನ್ಗೆ ಅತ್ತಿಗೆ ಅನುಜಾಳ ಮೇಲೆ ತುಂಬಾ ಪ್ರೀತಿ. ತಾಯಿಯ ನಂತರದ ಸ್ಥಾನ ಅನುಜಾಳಿಗೆ ಪವನ್ ಮನಸ್ಸಿನಲ್ಲಿ ಇರುತ್ತೆ. ಇತ್ತೀಚೆಗೆ ತಿಂಡಿ ತಿನ್ನುವಾಗ ಪ್ರಶಾಂತ್ನ ಪಕ್ಕ ಸುಕನ್ಯಾ ಕೂರುವುದು ಅಭ್ಯಾಸವಾಗಿತ್ತು. ಆ ದಿನ ಸಹ ಪ್ರಶಾಂತ್ ಪಕ್ಕ ಕೂರಲು ಹೋದಾಗ ಸುಕನ್ಯಾಳನ್ನು ಕುರಿತು ಪವನ್,
ನೀವು ಈ ಸೈಡಿನಲ್ಲಿ ಕೂರಿ, ಆ ಸ್ಥಳ ಯಾವತ್ತಿದ್ದರೂ ಅನುಜ ಅತ್ತಿಗೆಯದು ಎಂದು ಅವರನ್ನು ಕರೆದು ತನ್ನ ಅಣ್ಣನ ಪಕ್ಕ ಕೂರಿಸುವನು. ಅವನ ಈ ನಡೆಯಿಂದ ಕುಗ್ಗಿ ಹೋಗುವಳು ಸುಕನ್ಯಾ. ಅಮ್ಮ, ಇನ್ನೊಂದು ಮಾತು, ಅನು ಅತ್ತಿಗೆ ಜಾಗ ಯಾವತ್ತಿದ್ದರೂ ಅದು ಎಲ್ಲರಿಗಿಂತ ಮೇಲೆಯೇ ಇರಬೇಕು. ಅವರ ಜಾಗವನ್ನು ನಾನು ಯಾರಿಗೂ ಕೊಡಲ್ಲ. ಅಣ್ಣನ ಮೇಲೆ, ಈ ಮನೆ ಮೇಲೆ, ನಮ್ಮೆಲ್ಲರ ಮೇಲೆ ಅನು ಅತ್ತಿಗೆಯದು ಜಾಸ್ತಿ ಹಕ್ಕಿರುವುದು. ಅದನ್ನು ಯಾರಿಗೂ ಕಸಿದುಕೊಳ್ಳಲು ಆಗಲ್ಲ ಎಂದು ಸುಕನ್ಯಾಳನ್ನು ನೋಡುತ್ತಾ ಹೇಳುವನು. ಪವನ್ನ ಮಾತುಗಳು ಸುಕನ್ಯಾಳಿಗೆ ನುಂಗಲಾರದ ತೊತ್ತಾಗಿರುತ್ತದೆ. ಮಮತಾ ಏನಾದರೂ ಹೇಳುವರು ಎಂದು ಕಾಯುವಳು. ಆದರೆ ಪವನ್ ಹೇಳಿದ ಮಾತುಗಳು ಅವರಿಗೆ ಸರಿ ಅನ್ನಿಸದಿದ್ದರೂ ಒಂದು ಸಮಯದಲ್ಲಿ ನೊಂದಿದ್ದ ತಮ್ಮ ಮಗನನ್ನು ಅನು ಸಂಭಾಳಿಸಿದ ರೀತಿ ಗೊತ್ತಿದ್ದರಿಂದ ಏನೂ ಹೇಳುವುದಿಲ್ಲ. ಇದು ಸುಕನ್ಯಾಳಿಗೆ ಇನ್ನೂ ಹೆಚ್ಚಿನ ಅಸಹನೆ ಮತ್ತು ಕೋಪವನ್ನು ತರಿಸುತ್ತದೆ. ತಾನು ತಾಯಿಯಾಗುತ್ತಿರುವುದನ್ನು ಮರೆತು, ಅನುಭವಿಸಬೇಕಾದ ಖುಷಿಯನ್ನು ಮರೆತು, ಸುಕನ್ಯಾ ಯಾವಾಗಲೂ ಅನುಜಾಳನ್ನು ಈ ಮನೆಯಿಂದ ಮತ್ತು ಪ್ರಶಾಂತ್ನ ಜೀವನದಿಂದ ಹೇಗೆ ಹೊರಗೆ ಕಳುಹಿಸಬೇಕೆಂದು ಯೋಚಿಸುವುದರಲ್ಲಿ ಮಗ್ನಳಾಗುವಳು. ಅನುಜಾಳ ರೂಮಿಗೆ ಬಂದ ಪವನ್, ಅತ್ತಿಗೆ, ಒಂದು ಮಾತು ಹೇಳಬೇಕಿತ್ತು. ಏನು ಹೇಳು ಪವನ್. ನೀವ್ಯಾಕೆ ಇನ್ನೊಂದು ಸಲ ಬೇರೆ ಡಾಕ್ಟರ್ ಹತ್ತಿರ ಟೆಸ್ಟ್ ಮಾಡಿಸಿಕೊಳ್ಳಬಾರದು? ಪವನ್, ನಾನು ಮತ್ತು ನಿಮ್ಮ ಅಣ್ಣ ಹೋಗಿದ್ದ ಡಾಕ್ಟರ್ಗಳ ಲೆಕ್ಕವೇ ಇಲ್ಲ. ಮತ್ತೆ ಈ ಸಲ ಹೋಗಿದ್ದ ಡಾಕ್ಟರ್ ತುಂಬ ಚೆನ್ನಾಗಿ ನೋಡ್ತಾರಂತೆ. ಅವರು ಇಲ್ಲಿನ ಫೇಮಸ್ ಡಾಕ್ಟರ್. ಅದಕ್ಕೆ ಪ್ರಶಾಂತ್ ನನ್ನನ್ನು ಅವರ ಹತ್ತಿರ ಕರೆದುಕೊಂಡು ಹೋಗಿದ್ದು. ಆದರೂ ಅತ್ತಿಗೆ, ಇನ್ನೊಂದು ಸಲ ಬೇರೆ ಡಾಕ್ಟರ್ ಹತ್ತಿರ ಹೋಗೋಣ ಪ್ಲೀಸ್. ಯಾರಿಗೆ ಗೊತ್ತು, ಬೇರೆ ಡಾಕ್ಟರ್ ಇನ್ನೂ ಚೆನ್ನಾಗಿ ನೋಡಿ ಹೇಳಬಹುದು ಅಲ್ಲವಾ? ಒಂದು ಸಲ ಹೋಗೋಣ ಅತ್ತಿಗೆ. ಈಗ ಯಾವುದಕ್ಕೂ ಮೆಡಿಸಿನ್ ಇಲ್ಲ ಅಂತ ಇಲ್ಲವಲ್ಲ, ಪ್ಲೀಸ್ ಎಂದು ಒತ್ತಾಯ ಮಾಡಿ ಹೇಳುವನು. ನೀನು ಇಷ್ಟು ಹೇಳುತ್ತಿದ್ದೀಯಾ ಅಂದ ಮೇಲೆ ಸರಿ, ನಾನು ಹೋಗಿ ಟೆಸ್ಟ್ ಮಾಡಿಸುತ್ತೇನೆ. ಅಣ್ಣನ ಜೊತೆ ಹೋಗುತ್ತೀರಾ ಅತ್ತಿಗೆ? ಇಲ್ಲ ಪವನ್, ನಾನು ಅಕ್ಕಳ ಜೊತೆ ಹೋಗಿ ಬರುತ್ತೇನೆ. ಮತ್ತೆ ಈಗಲೇ ಯಾರಿಗೂ ಹೇಳಬೇಡ ಆಯ್ತಾ? ಓಕೆ ಅತ್ತಿಗೆ, ಏನೋ ನಿಮಗೆ ಒಳ್ಳೆಯದಾದರೆ ಸಾಕು ಅಷ್ಟೆ. ಇದರ ಬಗ್ಗೆ ಯೋಚಿಸಿದ ಅನುಜ ತನ್ನ ಅಕ್ಕನಿಗೆ ಕಾಲ್ ಮಾಡಿ ನಾಳೆ ಬರುವುದಾಗಿ ಇಬ್ಬರು ಸೇರಿ ಒಳ್ಳೆಯ ಸ್ತ್ರೀರೋಗ ತಜ್ಞರ ಹತ್ತಿರ ಹೋಗುವುದಾಗಿ ಹೇಳಿದಾಗ ಖುಷಿಯಿಂದ ಒಪ್ಪುವಳು ಅಕ್ಕ ಅನ್ವಿತಾ. ಅನ್ವಿತಾ ಮತ್ತು ಅನುಜ ಇಬ್ಬರು ಒಳ್ಳೆಯ ಸ್ತ್ರೀರೋಗ ತಜ್ಞರ ಹತ್ತಿರ ಹೋಗುವರು. ಎಲ್ಲ ಟೆಸ್ಟ್ಗಳನ್ನು ಮಾಡಿಸಿದ ಡಾಕ್ಟರ್, ಅನುಜ, ಯಾರು ಹೇಳಿದ್ದು ನೀವು ತಾಯಿಯಾಗಲ್ಲ ಅಂತ? ಮತ್ತೆ ನಿಮಗೆ IVF ಅವಶ್ಯಕತೆಯೂ ಇಲ್ಲ. ನಿಮ್ಮ ಯೂಟ್ರಸ್ ಪದರ ಅಷ್ಟೇನು ತೆಳು ಇಲ್ಲ ನೋಡಿ ಅನುಜ, ನಾನು ಕೊಡುವ ಮೆಡಿಸಿನ್ ನೀವು ದಿನವೂ ತಪ್ಪದೇ ತೆಗೆದುಕೊಳ್ಳಬೇಕು. ಎಲ್ಲ ಬೇಗ ಆಗಲ್ಲ, 1 ವರ್ಷ ಅಥವಾ 2 ವರ್ಷ ಆಗಲೂಬಹುದು, ಅಥವಾ ಇನ್ನೂ ಟೈಮ್ ತಗೊಳ್ಳಬಹುದು. ನೀವು ತಾಯಿಯಾಗದೆ ಇಲ್ಲ ಅಂತ ಏನಿಲ್ಲ. ಅದಕ್ಕೋಸ್ಕರ ನಿಮಗೆ ಒಳ್ಳೆಯ ಪೇಷನ್ಸ್ ಬೇಕು. ಸರಿಯಾದ ಟ್ರೀಟ್ಮೆಂಟ್ ತಗೊಂಡರೆ ನೀವು ತಾಯಿಯಾಗುವುದು ಖಂಡಿತ. ಟ್ರೀಟ್ಮೆಂಟ್ ಮಾಡಿಸಿಕೊಳ್ಳಬೇಕಾದರೆ ನೀವು ದೇವರ ಮೇಲೆ ನಂಬಿಕೆ ಇಟ್ಟುಕೊಳ್ಳಬೇಕು ಮತ್ತು ತಾಳ್ಮೆ ಅತಿ ಮುಖ್ಯ. ನಿಮ್ಮ ತಾಳ್ಮೆಯನ್ನು ನೀವು ಕಳೆದುಕೊಳ್ಳಬಾರದು. ಎಷ್ಟೋ ಜನರು ಟ್ರೀಟ್ಮೆಂಟ್ಗೆ ಅಂತ ಬಂದವರು ತಾಳ್ಮೆಯಿಂದ ಕಾಯದೆ ಅರ್ಧದಲ್ಲಿಯೇ ನಿಲ್ಲಿಸುತ್ತಾರೆ. ನಂತರ ಈ ಕಡೆ ಬರುವುದೇ ಇಲ್ಲ. ನೀವು ಹಾಗೆಲ್ಲ ಮಾಡಬಾರದು. ಆದ್ದರಿಂದಲೇ ನಾ ಮೊದಲೇ ಎಲ್ಲವನ್ನು ವಿವರವಾಗಿ ತಿಳಿಸಿದ್ದು. ಹಾಗೆಯೇ ಈ ಮೆಡಿಸಿನ್ಗಳ ಸೈಡ್ ಎಫೆಕ್ಟ್ ಕೂಡ ತುಂಬ ಇರುತ್ತೆ. ವಾಂತಿ ಆಗಬಹುದು, ಸುಸ್ತು ಎನಿಸಬಹುದು. ಇದೆಲ್ಲ ಹಾರ್ಮೋನ್ ಬದಲಾವಣೆ ಆಗುವುದಕ್ಕೆ ದೇಹದಲ್ಲಿ ನಿಶ್ಶಕ್ತಿ ತೋರಿಸುತ್ತದೆ. ಪ್ರತಿ ತಿಂಗಳು ಮರೆಯದ ಹಾಗೆ ನೀವು ಆಸ್ಪತ್ರೆಗೆ ಬರಬೇಕು. ನಾವು ತಿಳಿಸುವ ಎಲ್ಲ ಚೆಕಪ್ಗಳನ್ನು ಸರಿಯಾದ ಸಮಯಕ್ಕೆ ಮಾಡಿಸಿಕೊಳ್ಳಬೇಕು ಎಂದು ಹೇಳಿ ಕೆಲವು ಸಲಹೆಗಳನ್ನು ನೀಡುವರು. ಡಾಕ್ಟರ್ನ ಮಾತುಗಳನ್ನು ಕೇಳಿದ ಅನುಜ ಮತ್ತು ಅನ್ವಿತಾ ತುಂಬಾ ಸಂತೋಷಪಡುವರು. ಅಕ್ಕ, ನನಗೆ ಎಷ್ಟು ಖುಷಿಯಾಗುತ್ತಿದೆ ಗೊತ್ತಾ? ನಾನು ತಾಯಿ ಆಗಬಹುದಂತೆ.
ಹಾಗಂತ ಈ ಡಾಕ್ಟರ್ ಹೇಳಿದ ಮೇಲೆ ನನ್ನ ಸಂತೋಷಕ್ಕೆ ಏನು ಹೇಳಬೇಕೋ ನಾನರಿಯೆ ಅಕ್ಕ. ನಾನು ಹೇಳಿದೆ ತಾನೆ ಬೇರೆ ಡಾಕ್ಟರ್ ಹತ್ತಿರ ತೋರಿಸೋಣ ಅಂತ. ಆದರೆ ಅಂದು ನೀನು ನನ್ನ ಮಾತನ್ನೇ ಕೇಳಲಿಲ್ಲ. ಹೋಗಲಿ ಬಿಡು, ಆದರೂ ಮನೆಯಲ್ಲಿ ಹುಷಾರಾಗಿರು. ಈಗಲೇ ಯಾರೊಂದಿಗೂ ಏನೂ ಹೇಳಬೇಡ. ಹೇಗೂ ಪ್ರತಿ ತಿಂಗಳು ಟೆಸ್ಟಿಗೆ ಬರಬೇಕು ಅಂತ ಹೇಳಿದ್ದಾರಲ್ಲ, ಆವಾಗ ಹೇಳೋಣ ಸರಿನಾ ಎಂದು ಹೇಳುವಳು ಅನ್ವಿತಾ. ಅನ್ವಿತಾ ಮದುವೆಯಾಗಿ ಅವಳಿಗೆ ಒಂದು ಹೆಣ್ಣು ಮಗು ಇರುತ್ತದೆ. ಅವಳ ಗಂಡ ಹೊರದೇಶದಲ್ಲಿ ಕೆಲಸ ಮಾಡುತ್ತಿರುವನು. ಆಸ್ಪತ್ರೆಯಿಂದ ಹೊರಟವರು ಮನೆಗೆ ಹೋಗುವರು. ಮನೆಗೆ ಬಂದ ಅನುಜ ಯಾರಿಗೂ ಏನನ್ನೂ ಹೇಳುವುದಿಲ್ಲ. ಪ್ರಶಾಂತ್ ರಾತ್ರಿ ರೂಮಿಗೆ ಬಂದಾಗ, ಪ್ರಶಾಂತ್, ನಾನು ಇನ್ನೊಂದು ಸಲ ಬೇರೆ ಡಾಕ್ಟರ್ ಹತ್ತಿರ ಟೆಸ್ಟ್ ಮಾಡಿಸಿಕೊಳ್ಳುತ್ತೇನೆ ಎನ್ನುವಳು. ನಾನು ಯಾವತ್ತಾದರೂ ನಿನಗೆ ಇಲ್ಲ ಅಂತ ಹೇಳಿದ್ದೀನಾ ಹೇಳು? ನಿನ್ನ ಮಾತಿಗೆ ನಾನು ಯಾವತ್ತಾದರೂ ತಡೆ ಉಂಟು ಮಾಡಿದ್ದೀನಾ? ನೀನು ತಾಯಿಯಾದರೆ ಯಾರಿಗೆ ಜಾಸ್ತಿ ಖುಷಿಯಾಗುವುದು ಹೇಳು? ಒಂದಲ್ಲ 10 ಡಾಕ್ಟರ್ ಹತ್ತಿರ ನೀನು ತೋರಿಸಿದ್ರೂ ನನಗೆ ಬೇಜಾರಿಲ್ಲ ಆಯ್ತಾ? ನಿನ್ನ ಖುಷಿನೇ ನನ್ನ ಖುಷಿ. ಸರಿ ಪ್ರಶಾಂತ್, ಥ್ಯಾಂಕ್ ಯು ಎಂದು ಅಪ್ಪಿಕೊಳ್ಳುವಳು. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು. ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ತುಂಬ ಸ್ಫೂರ್ತಿದಾಯಕ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.